ಮುಖ್ಯವಾಗಿ ಇವರು ಏನು ಹೇಳ್ತಾರೆ, ಇದು ರಸಗೊಬ್ಬರಕ್ಕೆ ಹೋಗುತ್ತೆ ಅಂತ. ರಸಗೊಬ್ಬರಕ್ಕೆ ಮಾತ್ರ ಅಲ್ಲ, ಕುದಿಸಿ ಅದರಿಂದ ಎಣ್ಣೆ ತಯಾರು ಮಾಡ್ತಾರೆ. ಇಲ್ಲಿಗಲ್ ಮಾಡ್ತಿದ್ದೀರಿ ಅಂದ್ರೆ ಪೊಲೀಸರು ಬರ್ತಾರೆ, ನಾವು ಬರ್ತೀವಿ. Pollute our oils and ghee, and they are calling it desi ghee, and they are mixing it in that. ಈ ಸರ್ಜಾಪುರಲ್ಲಿ ಒಂದಿದೆ, ಆಮೇಲೆ ಮೈಸೂರಲ್ಲಿದೆ, ನಾಗಮಂಗಲ. ನೋಡಿ, ಉಸಿರು ತೆಗಿಯಕ್ಕಾಗ್ತಿಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇದೆ. ಆ ಕೊಂಬನ್ನ ಎಲುಬನ್ನ ತೆಗೆದು ಕಟ್ ಮಾಡಿ ಅದನ್ನ ಮತ್ತೆ ಸಾಗಿಸ್ತಾರೆ. ನೋಡಿ, हम लोग का आदत हो गया, हम लोग पहले से काम करता है, इसीलिए हम लोग का आदत पड़ गया, इसलिए कर लेते हैं. ನಾವು ನೀವು ತಿನ್ನುವಂತ ಎಣ್ಣೆ ಅಂತ ತಿಳ್ಕೊಂಡು ರುಚಿಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ, ಅದು ಆಗೋದು ಇಂಥ ಎಲುಬಿನಿಂದಲೇ. ಅದು ಬಾಗೇಪಲ್ಲಿಯ ಗೋವಿನಪಲ್ಲಿಯ ಅತ್ಯಂತ ನಿರ್ಜನ ಪ್ರದೇಶ. ಆ ನಿರ್ಜನ ಪ್ರದೇಶಕ್ಕೆ ಧೈರ್ಯ ಮಾಡಿ ನುಗ್ಗಿದ ನಮಗೆ ಶಾಕ್ ಮೇಲೆ ಶಾಕ್ ಕಾದಿತ್ತು. ನಮ್ಮ ಕರುನಾಡಿನ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡೋ ಆ ಅಸಹ್ಯ ದಂಧೆಯ ಬಣ್ಣ ಬಟ ಬಯಲಾಯಿತು. ಗೋವಿನಪಳ್ಳಿಯ ಒಂದು ನಿರ್ಜನ ಪ್ರದೇಶದಲ್ಲಿ ನಡೆಯುತ್ತಿರುವ ದಂಧೆಯೇ ನೋಡಿದು. ಎಲುಬು, ಕೊಂಬು ಇವುಗಳನ್ನು ತಂದು ರಾಶಿ ಹಾಕಿ ಅದನ್ನು ಪ್ರೊಸೆಸ್ ಮಾಡುವಂಥ ದಂಧೆ. ನಿಜವಾಗ್ಲೂ ಒಂದು ಕ್ಷಣ ಕೂಡ ನಿಲ್ಲಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಭೀಕರವಾಗಿದೆ. ಒಂದು ಮನುಷ್ಯದವ ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕೊಳಕಾಗಿದೆ, ಅಷ್ಟೊಂದು ಭೀಕರವಾಗಿದೆ. ಇಲ್ಲಿ ಜನಗಳು ಇಟ್ಕೊಂಡು ಈ ಎಲ್ಲೆಲ್ಲೋ ತಂದಿರುವಂಥ ಎಲುಬನ್ನು ಇಲ್ಲಿ ರಾಶಿ ಹಾಕ್ತಾರೆ. ಇಲ್ಲಿ ರಾಶಿ ಹಾಕಿ ಅದನ್ನು ಪುಡಿ ಮಾಡ್ತಾರೆ. ಪುಡಿ ಮಾಡಿ ಅದನ್ನು ರಸಗೊಬ್ಬರ ಕರ್ಕೊಂಡು ಹೋಗ್ತಾರಂತೆ. ಪೇಸ್ಟ್ ಆಗಲಿ, ಸಕ್ಕರೆ ಉಪಯೋಗಿಸ್ತೀವಿ ಗೊತ್ತಾ? ಸಕ್ಕರೆಯ ಬಣ್ಣ ಬದಲಾಯಿಸೋಕ್ಕೆ ಇದೇ ಗೋವಿನ ಎಲುಬಿನ ಪುಡಿಯನ್ನು ಬಳಸ್ತಾರೆ, ಗೊತ್ತಾ ನಿಮಗೆ? ಸಕ್ಕರೆಗೆ ಕೂಡ ಬಳಸ್ತಾರೆ. ಆಮೇಲೆ ನಾವು ಹಲ್ಲುಜ್ಜೋ ಪೇಸ್ಟ್, ಅದಕ್ಕೂ ಕೂಡ ಈ ಗೋವಿನ ಎಲುಬನ್ನು ತಯಾರು ಮಾಡ್ತಾರೆ. ಆ ಫ್ಯಾಕ್ಟ್ರಿ ನೋಡಿ, ಇದನ್ನು ಪುಡಿ ಮಾಡಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಹೋಗುತ್ತೆ. ಎಲುಬಿನಿಂದ ತಯಾರಿಸ್ತಾರೆ ಕಡಿಮೆ ಬೆಲೆಯ ಎಣ್ಣೆ. ಗೋವಿನ ಎಲುಬನ್ನು ತಂದು ರಾಶಿ ಮಾಡಿ ಈ ರೀತಿ ಅದನ್ನು ಇದು ಮಾಡ್ತಾರೆ, ಕಟ್ ಮಾಡ್ತಾರೆ. ಇಲ್ಲೊಂದು ಮೆಷಿನ್ ಇದೆ ನೋಡಿ, ಈ ಮೆಷಿನಿಗೆ ಹಾಕ್ತಾರೆ, ಕಟ್ ಮಾಡ್ತಾರೆ. ಅದನ್ನು ಒಂದು ಗೋಣಿ ಚೀಲದಲ್ಲಿ ಹಾಕ್ತಾರೆ. ಮುಖ್ಯವಾಗಿ ಇವರು ಏನು ಹೇಳ್ತಾರೆ, ಇದು ರಸಗೊಬ್ಬರಕ್ಕೆ ಹೋಗುತ್ತೆ ಅಂತ. ರಸಗೊಬ್ಬರಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ, ತಿಳ್ಕೊಳ್ಳಿ, ಈ ಎಲುಬು ಏನಿದೆ ಇದನ್ನು ಕುದಿಸ್ತಾರೆ. ಕುದಿಸಿ ಅದರಿಂದ ಎಣ್ಣೆ ತಯಾರು ಮಾಡ್ತಾರೆ. ಆಮೇಲೆ ವನಸ್ಪತಿ ಅಂತ ಏನು ಕರಿತೀವಲ್ಲ, ಆ ವನಸ್ಪತಿಯನ್ನು ಕೂಡ ತಯಾರು ಮಾಡ್ತಾರೆ. ನಾವು ನೀವು ತಿನ್ನುವಂಥ ಎಣ್ಣೆ ಅಂತ ತಿಳ್ಕೊಂಡು ರುಚಿಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ, ಅದು ಆಗೋದು ಇಂಥ ಎಲುಬಿನಿಂದಲೇ. ನೋಡಿ, ಕರೆಕ್ಟಾಗಿ ನೋಡಿ, ನಾವು ತಿನ್ನೋ ಎಣ್ಣೆ, ಅತ್ಯಂತ ಕಡಿಮೆ ಬೆಲೆಯ ಎಣ್ಣೆಯನ್ನು ನಾವು ಎಲ್ಲಿ ಸಿಗುತ್ತೆ ಅಂದರೆ ಈ ಎಲುಬನ್ನು ಕುದಿಸಿ ತೆಗೆದ ಮೇಲೆ ನಾವು ತಿನ್ನುವಂಥ ಎಣ್ಣೆ ಸಿಗುತ್ತೆ. ಅಂತೊಂದು ವಿಕೃತ ದಂಧೆ ಇಲ್ಲಿ ನಡೀತಾ ಇದೆ, ರಾಜಾರೋಷವಾಗಿ ನಡೀತಾ ಇದೆ. ನೋಡಿ ಎಷ್ಟು ಭೀಕರವಾಗಿದೆ ಈ ದೃಶ್ಯ ನೋಡ್ತಿದ್ದ ಹಾಗೆ. Heating these bones up at high heat, and the fat that drips out of it when it gets heated is the major source of income for these people. It is getting used to pollute our oils and ghee, and they are calling it desi ghee, and they are mixing it in that and giving it to unsuspecting consumers who are consuming it and never know they are falling ill or some epidemic is caused. No research is done because people are just mixing it with this, and just again the same chain of corrupt officers is passing this kind of material to be safe to be had, and it is going in the food chain. ಎಲುಬಿನ ಚಿಪ್ಸ್ ಪೌಡರ್ ತಯಾರಿಸಿ ರವಾನೆ. ಓ ಮೈ ಗಾಡ್, ನಿಜವಾಗ್ಲೂ ಇದು ಭಯಾನಕವಾಗಿದೆ, ಭಯಾನಕವಾಗಿದೆ. ನೋಡಿ ಹೆಂಗಿದೆ ನೋಡಿ, ರಾಶಿ ರಾಶಿ ಕೊಂಬುಗಳು ನೋಡಿ, ಕೊಂಬಿನ ರಾಶಿ, ಎಲುಬಿನ ರಾಶಿ. ಇಲ್ಲಿ ನೋಡಿ, ಇದು ಮೆಷಿನ್, ಈ ಮೆಷಿನ್ಗೆ ಹಾಕ್ತಾರೆ. ಇಲ್ಲಿ ನೋಡಿ, ಈ ಮೆಷಿನ್ಗೆ ಹಾಕ್ತಾರೆ. ಈ ಮೆಷಿನ್ ಕಟ್ ಮಾಡಿ ಹಾಕುತ್ತೆ.
ಚಿಪ್ಸ್ ರೂಪದಲ್ಲಿ ಅಂತೆ, ಪೌಡರ್ ರೂಪದಲ್ಲಿ ಇದನ್ನು ಕಟ್ ಮಾಡುತ್ತೆ. ಈ ಭಯಾನಕ ಪರಿಸರದಲ್ಲಿ ಕೊರೋನಾಲಾದ್ರ ಅಪ್ಪನು ಬರುತ್ತೆ, ಅಷ್ಟೊಂದು ಗಲೀಜಾಗಿದೆ ಈ ಪರಿಸರ. ಬಾಗೇಪಲ್ಲಿ ಪೊಲೀಸರು ಇವತ್ತು ಈ ವಿಕೃತ ದಂಧೆ ಮಾಡ್ತಿದ್ದಂಥ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಇಡೀ ಶೆಡ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಸೀಸ್ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇಂಥ ದಂಧೆ ಅಲ್ಲಲ್ಲಿ ನಡೀತಿದೆ. ಇವರು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇಂಥ ದಂಧೆಕೋರರ ವಿರುದ್ಧ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕಾಗತ್ತೆ. ಇಲ್ಲದಿದ್ರೆ ಇವರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೆ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್.